ಕಿಲ್ಲಿಂಗ್ ಸ್ಟಾರ್ಗೆ ಸುಪ್ರೀಂ ಕೋರ್ಟ್ ತೀರ್ಪಿನದ್ದೇ ಈಗ ಟೆನ್ಷನ್ ಶುರುವಾಗಿದೆ. ಕಾಮಾಖ್ಯ ದೇವಿ ಮೊರೆ ಹೋದ ಕೊಲೆ ಆರೋಪಿ ದರ್ಶನ್ ಇನ್ನು ಅಸ್ಸಾಂನ ಪ್ರಸಿದ್ಧ ದೇವಾಲಯ ಕಾಮಾಖ್ಯ ದೇವಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಕಿಲ್ಲಿಂಗ್ ಸ್ಟಾರ್ಗೆ ಸುಪ್ರೀಂ ಕೋರ್ಟ್ ತೀರ್ಪಿನದ್ದೇ ಈಗ ಟೆನ್ಷನ್ ಶುರುವಾಗಿದೆ. ಕಾಮಾಖ್ಯ ದೇವಿ ಮೊರೆ ಹೋದ ಕೊಲೆ ಆರೋಪಿ ದರ್ಶನ್ ಅಸ್ಸಾಂನ ಪ್ರಸಿದ್ಧ ದೇವಾಲಯ ಕಾಮಾಖ್ಯ ಸದ್ಯಕ್ಕೆ ಅಲ್ಲಿಗೆ ಭೇಟಿ ನೀಡಿದ್ದಾರೆ. ಕುಟುಂಬ ಸಮೇತರಾಗಿ ತೆರಳಿ ಹರಕೆಯನ್ನ ನಟ ದರ್ಶನ್ ತೀರಿಸಿದ್ದಾರೆ. ದರ್ಶನ್ ಜೈಲಿನಲ್ಲಿದ್ದಾಗ ಪತ್ನಿ ವಿಜಯಲಕ್ಷ್ಮಿ ಹರಕೆಯನ್ನ ಹೊತ್ತಿದ್ರು. ಇದೀಗ ಕಾಮಾಖ್ಯ ದೇವಿಗೆ ಹರಕೆಯನ್ನ ಕಿಲ್ಲಿಂಗ್ ಸ್ಟಾರ್ ತೀರಿಸಿದ್ದಾರೆ. ಕಿಲ್ಲಿಂಗ್ ಸ್ಟಾರ್ಗೀಗ ಸುಪ್ರೀಂ ಕೋರ್ಟ್ ತೀರ್ಪಿನದ್ದೇ ಒಂದು ಕಡೆ ಟೆನ್ಷನ್, ಮತ್ತೊಂದು ಕಡೆ ಈಗ ನಾವು ಗಮನಿಸ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅಭಿಮಾನಿಗಳು ಯಾವ ರೀತಿ ಟ್ರೋಲ್ ಮಾಡಿದ್ರು, ಏನೆಲ್ಲ ಕಮೆಂಟ್ ಹಾಕಿದ್ರು. ಸದ್ಯಕ್ಕೆ ಅದರ ವಿರುದ್ಧ ಕೂಡ ರಮ್ಯಾ ಅವರು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಇನ್ನು ಪ್ರಥಮ್ ಕೂಡ ಹೋಗಿ ದೂರನ್ನ ಕೊಡುವಂತಹ ಕೆಲಸವನ್ನ ಒಂದು ಕಡೆ ಮಾಡಿದ್ದಾರೆ. ದರ್ಶನ್ಗೆ ಅದು ಕೂಡ ಟೆನ್ಷನ್ ಇರುತ್ತೆ, ಯಾಕೆಂದ್ರೆ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರು ದರ್ಶನ್ ಅಭಿಮಾನಿಗಳು ಅಂತ ಕೂಡ ಆರೋಪ ಕೇಳಿ ಬಂದಿತ್ತು. ಇದರ ನಡುವೆ ಈಗ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಏನು ನಿರ್ಣಯ ಮಾಡುತ್ತೆ, ಅಥವಾ ಮತ್ತೆ ಬೇಲ್ ಮುಂದುವರಿಕೆ ಆಗತ್ತಾ, ಅಥವಾ ಮತ್ತೆ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತಾ ಅಂತ ಸದ್ಯಕ್ಕೆ ಟೆನ್ಷನ್ನಲ್ಲಿದ್ದಾರೆ. ನೋಡಬೇಕಾಗುತ್ತೆ ಏನಾಗುತ್ತೆ ಅಂತ. ಇವತ್ತು ಬೇಲ್ ಸಿಗತ್ತಾ ಅಥವಾ ಮತ್ತೆ ಜೈಲು ಊಟವನ್ನ ಮಾಡುವಂತೆ ಆಗತ್ತಾ ದಾಸ ದರ್ಶನ್ ಅಂತ ನೋಡಬೇಕಾಗುತ್ತೆ. ಸದ್ಯಕ್ಕೆ ಕುಟುಂಬ ಸಮೇತರಾಗಿ ತೆರಳಿ ಹರಕೆಯನ್ನ ಸದ್ಯಕ್ಕೆ ನಟ ದರ್ಶನ್ ತೀರಿಸಿದ್ದಾರೆ. ಅಸ್ಸಾಂನ ಪ್ರಸಿದ್ಧ ದೇವಾಲಯ ಇದು ಕಾಮಾಖ್ಯ ದೇವಿ ದೇವಸ್ಥಾನ. ಇಲ್ಲಿ ಹೋಗಿ ಹರಕೆಯನ್ನ ಸದ್ಯಕ್ಕೆ ತೀರಿಸಿದ್ದಾರೆ. ಏನು ದರ್ಶನ್ ಜೈಲಿನಲ್ಲಿದ್ರು ಅಂತಹ ಸಂದರ್ಭದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಅವರು ಹರಕೆಯನ್ನು ಕೂಡ ಹೊತ್ತಿದ್ರು. ಇದೀಗ ತಮ್ಮ ಹರಕೆಯನ್ನ ತೀರಿಸುವಂತಹ ಕೆಲಸವನ್ನ ನಟ ದರ್ಶನ್ ಮಾಡಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಕಿಲ್ಲಿಂಗ್ ಸ್ಟಾರ್ಗೆ ಈಗ ಸುಪ್ರೀಂ ಕೋರ್ಟ್ನದ್ದು ಟೆನ್ಷನ್ ಶುರುವಾಗಿದೆ. ಒಂದು ಕಡೆ ಅಭಿಮಾನಿಗಳ ಗಲಾಟೆ, ಮತ್ತೊಂದು ಕಡೆ ಬೇಲ್ ಸಿಗತ್ತಾ ಅಥವಾ ಮತ್ತೆ ಜೈಲಿಗೆ ಹೋಗ್ಬೇಕಾಗುತ್ತಾ ಅಂತ ಟೆನ್ಷನ್ ನಲ್ಲಿದ್ದಾರೆ. ಏನಾಗುತ್ತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ? ಪ್ರಮುಖವಾಗಿ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನ ಕಾಯ್ದಿರಿಸಿದೆ ಹೊರತು ಇವತ್ತು ತೀರ್ಪು ಕೊಡುತ್ತೆ ಅನ್ನೋದನ್ನ ಹೇಳಿಲ್ಲ. ಇನ್ನು ಉಳಿದಂತೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ ಈ ಹಿಂದೆ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಹಲವು ದೇವಾಲಯಗಳಿಗೆ ಭೇಟಿಯನ್ನು ಕೊಟ್ಟಿದ್ರು, ಧಾರ್ಮಿಕ ಸ್ಥಳಗಳಿಗೆ ಭೇಟಿಯನ್ನು ಕೊಟ್ಟಿದ್ರು, ನಾನಾ ರೀತಿಯಾದಂತಹ ವಿಶೇಷ ಪೂಜೆಗಳನ್ನ ಸಲ್ಲಿಸುವಂತದ್ದು, ಹೋಮ ಒಂದಕ್ಕೆ ಕೂಡ ಮುಂದಾಗಿದ್ರು. ಅದೇ ನಿಟ್ಟಿನಿಂದಾಗಿ ಈ ಹಿಂದೆ ಅವರು ಬೇಡಿಕೆಯನ್ನ ಇಟ್ಟುಕೊಂಡಂತೆ ಕಾಮಾಖ್ಯ ದೇವಿಗೂ ಕೂಡ ಪೂಜೆಯನ್ನು ಸಲ್ಲಿಸೋದಾಗಿ ಒಂದು ಹರಕೆಯನ್ನು ಹೊತ್ತಿದ್ರು ಅನ್ನುವಂಥದ್ದನ್ನ ಹೇಳಲಾಗ್ತದೆ. ಅದೇ ಕಾರಣದಿಂದಾಗಿ ಈಗಾಗಲೇ ಅಸ್ಸಾಂನಲ್ಲಿರುವಂತಹ ಪ್ರಸಿದ್ಧ ದೇವಾಲಯ ಕಾಮಾಖ್ಯ ಟೆಂಪಲ್ಗೆ ಭೇಟಿಯನ್ನ ಕೊಟ್ಟು ಇದೀಗ ತಮ್ಮ ಹರಕೆಯನ್ನ ತೀರಿಸಿದ್ದಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಿದೆ. ಅದರ ಜೊತೆಗೆ ಒಂದು ಕಡೆ ಹರಕೆಯನ್ನ ತೀರಿಸಿದ್ದಾರೆ, ಜೊತೆಗೆ ಮತ್ತಷ್ಟು ಅವರಿಗೆ ತಲೆನೋವಾಗಿರುವಂತಹ ವಿಷಯ ಅಂತ ಹೇಳಿದ್ರೆ ಈಗ ಸುಪ್ರೀಂ ಕೋರ್ಟ್ ಎರಡೂ ಕಡೆ ವಾದ ಪ್ರತಿವಾದವನ್ನು ಕೂಡ ಈಗಾಗಲೇ ಆಲಿಸಿರುವಂತದ್ದು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಬಹುಶಃ ಈ ವಾರದ ಅಂತ್ಯದಲ್ಲಿ ಅಥವಾ ಮುಂದಿನ ವಾರದ ಇನ್ನು 10 ದಿನಗಳ ಒಳಗಾಗಿ ತನ್ನ ಒಂದು ತೀರ್ಪನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಇರುತ್ತೆ. ಬೆಂಗಳೂರು ಪೊಲೀಸರು ದರ್ಶನ್ ಕುರಿತಂತೆ ಜಾಮೀನನ್ನ ರದ್ದು ಮಾಡಬೇಕು ಅನ್ನುವಂಥದ್ದು. ದರ್ಶನ್, ಪವಿತ್ರ ಕೂಡ ಹಾಗೂ ಪ್ರದ್ಯೂಷ್ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳ ಜಾಮೀನನ್ನ ರದ್ದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟಿಗೆ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಆ ಆದೇಶದ ತೀರ್ಪನ್ನ ಈಗಾಗಲೇ ಕಾಯ್ದಿರಿಸಿರುವಂತದ್ದು. ಹಾಗಾಗಿ ಎರಡು ಮನವಿಯನ್ನ ದರ್ಶನ್ ಸಲ್ಲಿಸಿರುವಂತಹ ಸಾಧ್ಯತೆಗಳನ್ನ ನಿರೀಕ್ಷಣೆ ಮಾಡ್ಬೇಕಾಗುತ್ತೆ ದೇವರಲ್ಲಿ. ಯಾಕೆಂತ ಹೇಳಿದ್ರೆ ಈ ಹಿಂದೆ ತನ್ನ ಪತ್ನಿ ಮಾಡಿದಂತಹ ಒಂದು ಪೂಜೆಯ ಸಂಬಂಧ ಈಗಾಗಲೇ ಅವರು ಹರಕೆಯನ್ನು ತೀರಿಸಿದ್ದಾರೆ ಅನ್ನುವಂತ ಹೇಳಲಾಗ್ತದೆ. ಮತ್ತೆ ಈಗ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಅವರ ಪರವಾಗಿ ಆ ಒಂದು ಆದೇಶ ಬರಲಿ ಅನ್ನುವಂತ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಅಂತಿಮವಾಗಿ ಆದೇಶ ಯಾವ ರೀತಿಯಾಗಿ ಬರುತ್ತೆ, ಇನ್ನ 1 ವಾರ 10 ದಿನಗಳ ಒಳಗೆ ಅಂತಿಮ ಒಂದು ಆದೇಶ ಬರುವಂತ ಸಾಧ್ಯತೆಯನ್ನ ನಿರೀಕ್ಷೆ ಮಾಡಬಹುದು. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ.